ಬೆಳಗಾವಿಯ ಖಡಕ್ ಗಲ್ಲಿಯಲ್ಲಿ ಕಲ್ಲು ತೂರಾಟ ಪ್ರಕರಣ ಸ್ಥಳಕ್ಕೆ ಪೊಲೀಸ್ ಕಮಿಷನರ್ ಭೂಷಣ್ ಬೋರಸೆ ಭೇಟಿ ಕೊಟ್ಟಿದ್ದಾರೆ. ಘಟನೆಯ ಬಗ್ಗೆ ಖುದ್ದು ಪರಿಶೀಲನೆಯನ್ನು ನಡೆಸಿದ್ದಾರೆ ಕಮಿಷನರ್. ಸ್ಥಳೀಯರು ಪೊಲೀಸರಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಕಮಿಷನರ್ ಖಡಕ್ ಗಲ್ಲಿಯಲ್ಲಿ ಎರಡು ಕೋಮಿನ ನಡುವೆ ಘರ್ಷಣೆ ನಡೆದಿದೆ. ಫಿಕ್ಸ್ ರೂಟ್ ಬಿಟ್ಟು ಬೇರೆ ರೂಟ್ನಲ್ಲಿ ಬಂದಿದ್ದಾರೆ. ಇದನ್ನು ಸ್ಥಳೀಯರು ಪ್ರಶ್ನೆ ಮಾಡಿದಾಗ ಘರ್ಷಣೆ ಆಗಿದೆ. ಸ್ಥಳೀಯರು ಕಲ್ಲು ತೂರಾಟ ಆಗಿದೆ ಅಂತ ಕೇಸ್ ಕೊಟ್ಟಿದ್ದಾರೆ. ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಆಗತ್ತೆ. ಎರಡೂ ಕೋಮಿನ ಹಿರಿಯರು ಕೂಡಲೇ ಸರಿಪಡಿಸಿದ್ದಾರೆ. ಎರಡು ಧರ್ಮದ ಹಿರಿಯರು ಅನಾಹುತ ತಪ್ಪಿಸಿದ್ದಾರೆ. ಬೆಳಗಾವಿ ಪೊಲೀಸ್ ಕಮಿಷನರ್ ಭೂಷಣ್ ಬೋರಸೆ ಈ ಹೇಳಿಕೆಯನ್ನು ನೀಡಿದ್ದಾರೆ. ಫಿಕ್ಸ್ ರೂಟ್ ಏನಿತ್ತು ಅಂದ್ರೆ ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ, ಒಂದು ಮ್ಯಾಪ್ ಮಾಡ್ಕೊಂಡಿರ್ತಾರೆ ಇದೇ ರೂಟಲ್ಲಿ ಹೋಗಬೇಕು ಅಂತ. ಅದನ್ನ ಬಿಟ್ಟು ಇವ್ರು ಬೇರೆ ಕಡೆಗೆ ಬಂದಿದ್ದು ತಪ್ಪು. ಆಕ್ಚುಲಿ ಅದು ಏನಾಗ್ಬಿಡುತ್ತೆ ಅಂತಂದ್ರೆ ಪೊಲೀಸರಿಗೂ ಭದ್ರತೆ ವಹಿಸಕ್ಕೆ ಸಮಸ್ಯೆ ಆಗ್ಬಿಡುತ್ತೆ. ನಾಳೆ ದಿನ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಎಲ್ಲರೂ ತೋರಿಸೋದು ಪೊಲೀಸರ ಮೇಲೆನೆ ಬೊಟ್ಟುನ. ಬಟ್ ಅವರು ಪ್ಲಾನ್ ಮಾಡಿರೋ ರೀತಿಯಲ್ಲಿ ಹೋಗ್ಲಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ಬಟ್ ಇನ್ನೊಂದು ಮೆಚ್ಚಬೇಕಾಗಿರೋ ವಿಚಾರ, ಎರಡೂ ಧರ್ಮದ ಹಿರಿಯರು ಬಗೆಹರಿಸಿರೋದು. ಪೊಲೀಸರ ಸ್ಥಳಕ್ಕೆ ಬರೋಕ್ಕಿಂತ ಮುಂಚೆ ಬಗೆಹರಿಸಿದಾರಂತೆ. ಅಟ್ಲೀಸ್ಟ್ ಹಿರಿಯರಿಗಾದ್ರೂ ಇದನ್ನ ತಡೆಯುವಂತ ಒಂದು ಜ್ಞಾನ ಬಂದಿದೆಯಲ್ಲ, ಅದು ನಿಜವಾಗ್ಲೂ ಇಲ್ಲಿ ಗ್ರೇಟ್ ಅನ್ಸ್ಕೊಳ್ಳುತ್ತೆ. ಎರಡು ಧರ್ಮದ ಹಿರಿಯರು ಇವತ್ತು ಖಡಕ್ಗಲ್ಲಿನಲ್ಲಿ ಒಂದು ಎರಡು ಕೋಮಿನ ಜನರದಲ್ಲಿ ಸ್ವಲ್ಪ ಘರ್ಷಣೆ ನಡೆದಿದೆ. ಒಂದು ಧರ್ಮದ ಧಾರ್ಮಿಕ ಮೆರವಣಿಗೆ ಇತ್ತು. ಅವರದು ಒಂದು ರೂಟ್ ಫಿಕ್ಸ್ ಇದೆ. ಅದರಲ್ಲಿ ರಿಟರ್ನ್ ವಾಪಸ್ ಹೋಗುವಾಗ ಆ ಮೆರವಣಿಗೆ ಹಳೆ ರೂಟ್ನಲ್ಲಿ ಹೋಗಿದೆ. ಬಟ್ ಕೆಲವು ಹುಡುಗರು ಬೇರೆ ದಾರಿಗೆ ಬಂದ್ಬಿಟ್ಟಿದ್ದಾರೆ. ಖಡಕ್ಗಲ್ಲಿನಲ್ಲಿ ಎಂಟ್ರಿ ಆಗಿದ್ದಾರೆ. ಅಲ್ಲಿ ಘೋಷಣೆ ವಗೇರ ಕೂಗ್ತಾ ಇದ್ರು. ಆವಾಗ ಇನ್ನೊಂದು ಧರ್ಮದ ಹುಡುಗರು ಇಲ್ಲಿ ಯಾಕೆ ಬಂದಿದ್ದಾರೆ ಅಂತ ಕೇಳಿದ್ದಾರೆ. ಎರಡು ಕಮ್ಯುನಿಟಿದು ಹಿರಿಯರು ಈ ಘರ್ಷಣೆಯನ್ನು ತಕ್ಷಣವೇ ಎರಡು ಅವರವ್ರ ಕಮ್ಯುನಿಟಿ ಹುಡುಗರಿಗೆ ಅಲ್ಲಿಂದ ಕಳಿಸಿದ್ದಾರೆ. ಇಲ್ಲಿ ಸ್ಥಳೀಯರು ಕಲ್ಲು ತೂರಾಟ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಬಟ್ ನಮ್ಮ ಗಮನದಲ್ಲಿ ಯಾರಿಗೆ ಏನು ಗಾಯ ಆಗಿಲ್ಲ. CCTV ಫುಟೇಜ್ ನಮ್ಮವರು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಯಾರು ಬೇಕಂತೆ ತರಲೆ ಮಾಡಿದರೆ ಅದು CCTVನಲ್ಲಿ ಡಿಜಿಟಲ್ ಎವಿಡೆನ್ಸ್ ನಮ್ಗೆ ಏನು ಸಿಗುತ್ತೆ ಅದರ ಆಧಾರದ ಮೇಲೆ ಕ್ರಮ ತಗೋತೀವಿ. ಪೊಲೀಸ್ ಪ್ರೆಸೆನ್ಸ್ ನಾವಿಲ್ಲಿ ಸಾಕಷ್ಟು ಹಾಕಿದ್ದೀವಿ. ಯಾವುದೇ ಅಹಿತಕರ ಘಟನೆ ಆಗಕ್ಕೆ ನಾವು ಬಿಡಲ್ಲ. ಮತ್ತು ಎರಡೂ ಧರ್ಮದ ಹಿರಿಯರು ಯಾರು ಇನ್ನು ಸಮಸ್ಯೆಗೆ ಬಗೆಹರಿಸಲಿಕ್ಕೆ ಪೊಲೀಸರಿಗೆ ಸಹಾಯ ಮಾಡಿದರೆ ಅವರಿಗೆ ನಾನು ಧನ್ಯವಾದ ಹೇಳ್ತೇನೆ. ಅದು ಈಗ CCTV ಫುಟೇಜ್ ತಗೋತಾ ಇದ್ದಾರೆ ನಮ್ಮವರು. ಅದರಿಂದ ಗೊತ್ತಾಗ್ತದೆ. ನಾವು ಕಂಪ್ಲೇಂಟ್ ತಗೋತಾ ಇದ್ದೀವಿ. ಅದರ ಮೇಲೆ ಎವಿಡೆನ್ಸ್ ಆಧಾರದ ಮೇಲೆ ನಾವು ಯಾರು ಮಾಡಿದ್ದಾರೆ ತಪ್ಪು ಅವ್ರ ಮೇಲೆ ಕ್ರಮ. ಯಾರಿಗೆ ಏನು ಗಾಯ ಆಗಿಲ್ಲ, ಇದರಲ್ಲಿ ಏನು ಘಟನೆ ಕೂಡ ಆಗಿಲ್ಲ. ಎರಡೂ ಕೋಮಿನ ಹಿರಿಯರು ಬಹಳ ದೊಡ್ಡ ರೋಲ್ ಇಲ್ಲಿ ಬಳಸಿದ್ದಾರೆ. ಈ ಯಂಗ್ ಹುಡುಗರು ಇರ್ತಾರೆ, ಅವರಿಂದ ಈ ಘಟನೆ ಆಗಿದೆ. ಅವ್ರಿಗೆ ಕೂಡ ನಾವು ಅವ್ರ ಮೇಲೆ ಕಾನೂನು ಇರುತ್ತೆ ಕ್ರಮ. ಒಂದಿಷ್ಟು ಕಾಂಟ್ರವರ್ಸಿ ಘೋಷಣೆಗಳು ಹಾಕಿದ್ದಾರೆ. ಮಾರಿಂಗೆ ಕಾಲದಲ್ಲಿ ನಾವು ಅದು CCTV